ಮೂಳೆ ಮುರಿದದ ಅಂಥೇಳಿ ಅದಕ್ಕೆ ನಾನು ಮಕ್ಕಳಿಗೆ ಫೋನ್ ಮಾಡಿದೆ. ಬಾಗಲಕೋಟೆಯಲ್ಲಿ ನನ್ನ ಗೆಳೆಯರು ಸಿದ್ದರಾಮಯ್ಯವರು ಅವ್ರಿಗೆ ಫೋನ್ ಮಾಡಿದೆ, ಸರ್ ಕಾರ್ ತಗೊಂಡ್ರಿ ಅಂತ. ಅವ್ರು ಬಂದರು. ಆಸ್ಪತ್ರೆಯಲ್ಲಿ ಹೋದಾಗ ಡಾಕ್ಟರ್ ಅಂದರು, ಭಾಳ 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 ಗಂಭೀರ ಆಗಿದೆ, ನೀವು ನಿರಂತರವಾಗಿ ಬೆಳಿಗ್ಗೆ ಹಿಡಿಯಲೇಬೇಕಾಗ್ತದೆ ಸರ್ ಅಂದರು. ಬಡಿಗೆ ಹಿಡಿಯೋದು ಬಿಡೋದು ಮುಂದಿನ ಮಾತು. ನನಗೆ ಈಗ ಏನು ಮಾಡ್ತೀವಿ ಅದನ್ನು ಆಲೋಚನೆ ಮಾಡಿರಿ. ನನ್ನ ತಲೆಯೊಳಗೆ ಇರೋದೇನು ಅಂದರೆ, ಈಗ ನಾನು ಸ್ವಾಮೀಜಿಯವರ ಬಗ್ಗೆ ಕಾದಂಬರಿ ಬರೀ, ನನಗೆ ಚಿಕಿತ್ಸೆ ಮಾಡಿ ಬೆಂಗಳೂರಿಗೆ ಕಳಿಸ್ರಿ, ನಾನು ಬೆಡ್ ಮೇಲೆ ಕುಂತ ಕಾದಂಬರಿ ಬರೀತೀನಿ ಅಂತ ಹೇಳಿ ನಾನು ಶುರು ಮಾಡಿದೆ. ಆವತ್ತು 29ನೇ ತಾರೀಕು ಜುಲೈ ಅವರು ಗದಿಗೆ ಏರಿದ ದಿವಸ ನಾನು ಗಟ್ಟರ್ನಲ್ಲಿ ಬಿದ್ದ ದಿವಸ. ಯಾಕೆ ಕಾಲ ಅಂದರೆ ಅವರ ಆದೇಶ ಆಗ, ನೀನು ಇನ್ನೇನು ಮಾಡೋದು ಬೇಡ, ಈ ಓದಿದ್ದು ಸಾಕು ಬರೀ ಅಂತ ಅವರ ಆದೇಶ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನಾನು ಬರೀಲಿಕ್ಕೆ ಶುರು ಮಾಡಿದೆ. 69 ವರ್ಷ ಅವರು ಬದುಕಿದ್ರು. 69 ಅಧ್ಯಾಯಗಳಲ್ಲಿ ಅವರ ಕಥೆಯನ್ನು ನಾನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದೆ. ಬರೆದದ್ದು ನಾನಲ್ಲ,